ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕರ್ನಾಟಕದಲ್ಲಿ IPS ಹುದ್ದೆಯಲ್ಲಿದ್ದಾಗಲೇ ಎಲ್ಲ ಚೆನ್ನಾಗಿತ್ತು ಏನೋ, ಆದರೆ ಅಣ್ಣಾಮಲೈ ಸದ್ಯದ ಪರಿಸ್ಥಿತಿ ನೋಡಿಬಿಟ್ರೆ ಯಾವುದು ನೆಟ್ಟಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಧಿಕಾರಿಯಾಗಿ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಕೆಲಸಗಳ ಮುಖಾಂತರವಾಗಿ ಹೆಸರುವಾಸಿಯಾಗಿದ್ದಂಥ ಅಣ್ಣಾಮಲೈ BJPಯನ್ನು ನಂಬಿ ತಪ್ಪು ಮಾಡಿಬಿಟ್ನ ಅನ್ನುವಂತಾಗಿಬಿಟ್ಟಿದೆ. ಮೋದಿಯ ಮೇಲೆ ವಿಶ್ವಾಸವನ್ನಿಟ್ಟು ಸಮಾಜಮುಖಿ ಕೆಲಸಗಳ ಮುಖಾಂತರ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸರ್ವಿಸ್ ಮಾಡಬೇಕು, ಬಹಳಷ್ಟು ಸೇವೆಗಳ ಮುಖಾಂತರ ಜನಸೇವೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಂಥ ಅಣ್ಣಾಮಲೈಗೆ ಆರಂಭದಲ್ಲೇ ದೊಡ್ಡ ಮಟ್ಟದ ಹಿನ್ನಡೆ ಆಗಿಬಿಟ್ಟಿದೆ. BJP ಅಣ್ಣಾಮಲೈನ ಬಲಿಪಶು ಮಾಡಲಾಯ್ತಾ? ಅಧಿಕಾರ ದಾಹಕ್ಕೆ ಕೇಂದ್ರದ ನಾಯಕರೇ ಅಣ್ಣಾಮಲೈನ ಕಡೆಗಣಿಸಿಬಿಟ್ರ ಅನ್ನುವಂತಾಗಿಬಿಟ್ಟಿದೆ. ಸ್ನೇಹಿತರೆ, ಅಣ್ಣಾಮಲೈಯವರ ರಾಜೀನಾಮೆ ಬಹುತೇಕ ಫಿಕ್ಸ್ ಆಗಿಬಿಟ್ಟಿದೆ. ರಾಜೀನಾಮೆ ಕೊಡದೇ ಇದ್ದರೆ ಮೈತ್ರಿಯೇ ಇಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತುಬಿಟ್ಟಿದ್ದಾರೆ. ಪಳನಿಸ್ವಾಮಿ ಪ್ರಭಾವಿ ಭವಿಷ್ಯದ ನಾಯಕನಿಗೆ ಮುಖಭಂಗ ಕೂಡ ಮಾಡಿಬಿಟ್ಟಿದ್ದಾರೆ. ಈ ಮುಖಾಂತರವಾಗಿ ಅಣ್ಣಾಮಲೈಗೂ ಕೂಡ ದೊಡ್ಡ ಮಟ್ಟದ ಅವಮಾನ ಕೂಡ ಮಾಡಲಾಗಿದೆ. ಮೋದಿಯವರ ಮುಂದಿನ ನಡೆ ಏನು, ಮೋದಿಯವ್ರನ್ನ ನಂಬಿ ಬಂದಂಥ ಅಣ್ಣಾಮಲೈಯವರ ರಾಜಕೀಯ ಭವಿಷ್ಯವೇನು, ಅಣ್ಣಾಮಲೈಯವರಿಗೆ ಮುಂದೆ ಯಾವ ಜವಾಬ್ದಾರಿಯನ್ನು ನೀಡಲಾಗುತ್ತೆ, ರಾಜಕೀಯದಲ್ಲಿ ಮುಖ್ಯಮಂತ್ರಿ ಪದವಿ ಮೇಲೆ ಕಣ್ಣಿಟ್ಟಿದ್ದಂಥ ಅಣ್ಣಾಮಲೈಗೆ ಬೇರೆ ಆಪ್ಷನ್ಗಳು ಏನಿವೆ, ಮೋದಿಯನ್ನೇ ನೆಚ್ಚಿಕೊಂಡು ಕುಳಿತಿದ್ದಂಥ ಅಣ್ಣಾಮಲೈ ಮುಂದೆ ಯಾರನ್ನ ನೆಚ್ಕೊಳ್ಬೇಕು, ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನೀವೆಲ್ಲರೂ ಕೂಡ ರಾಜಕೀಯದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳನ್ನು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿ ಇದೇ BJP ರಾಜ್ಯಾಧ್ಯಕ್ಷ ಪದವಿ ಗಿಟ್ಟಿಸುವ ಮಟ್ಟಿಗೆ ಇದೇ ಅಣ್ಣಾಮಲೈಯವರು ಅತಿ ವೇಗವಾಗಿ ಬೆಳೆದಂಥ ನಾಯಕರಾಗಿ ಗುರುತಿಸಿಕೊಂಡಿದ್ದರು. ಈಗ ಇದೇ BJP ರಾಜಕೀಯದ ಆಟಕ್ಕೆ ಬಲಿಯಾಗುವಂತಾಗಿ ಬಿಟ್ಟಿದೆ. ತಮಿಳುನಾಡಿನಲ್ಲಿ BJP ಅಧಿಕಾರಕ್ಕೆ ಬರಬೇಕಾದ್ರೆ ತಮಿಳುನಾಡಿನಲ್ಲಿ BJP ಅಧಿಕಾರಕ್ಕೆ ಬರಬೇಕು, ಅದರ ಜೊತೆಗೆ ಮೈತ್ರಿಗೆ ನಾವು ಸಹಕರಿಸಬೇಕು ಅನ್ನೋದಾದರೆ ಅಣ್ಣಾಮಲೈಯವರು ರಾಜೀನಾಮೆ ಕೊಡಲೇಬೇಕು ಅನ್ನುವಂತಾಗಿಬಿಟ್ಟಿದೆ ಅಲ್ಲಿನ ಸದ್ಯದ ಪರಿಸ್ಥಿತಿ. ಹಾಗಾಗಿ ನಮಗೆ ಕೂಲಂಕುಷವಾಗಿ ಅದನ್ನೇ ನೋಡಲೇಬೇಕಾಗಿಲ್ಲ. ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ಹಾಗೆ ದೊಡ್ಡವರ ದುರಾಸೆಗೆ ಉದಯೋನ್ಮುಖ ನಾಯಕನ ತಲೆದಂಡವಾಗಿಬಿಟ್ಟಿದೆ. AIADMK ಜೊತೆ BJPಗೆ ಮೈತ್ರಿ ಅನಿವಾರ್ಯ ಅನ್ನೋದು ಕೂಡ ಕೇಂದ್ರದ ನಾಯಕರಿಗೆ ಸ್ಪಷ್ಟವಾಗಿ ಗೊತ್ತಿರೋ ವಿಚಾರ. ಹಾಗಾಗಿ ಹಗ್ಗ ಕೊಟ್ಟು ಒಡಿಸ್ಕೊಳ್ಳುವ ಮುನ್ನ ನಮ್ಮವ್ರ ಬಾಯಿಯನ್ನು ಮುಚ್ಚಿಸ್ಬಿಟ್ರೆ, ನಮ್ಮವ್ರನ್ನೇ ಸೈಲೆಂಟ್ ಮಾಡಿಬಿಟ್ರೆ, ನಮ್ಮವ್ರನ್ನೇ ತೆಗೆದು ಹಾಕಿಬಿಟ್ರೆ ಮುಂದಿನ ಕೆಲಸ ಸಲೀಸು ಅನ್ನೋದು ಕೂಡ ಅಮಿತ್ ಶಾ ಅವರ ಮಾಸ್ಟರ್ ಪ್ಲ್ಯಾನ್ ಕೂಡ. ಅದಕ್ಕೋಸ್ಕರವಾಗಿಯೇ ಇದೇ AIADMK ಮುಂದೆ ಮಂಡಿಯೂರಿರೋ BJP ಅಣ್ಣಾಮಲೈನ ಬಲಿ ಕೊಡಲಿಕ್ಕೆ ಸಜ್ಜಾಗಿಬಿಟ್ಟಿದೆ. ಇದು ರಾಜಕೀಯದ ಪಗಡೆ ಆಟದಲ್ಲಿ ಬಹುದೊಡ್ಡ ಕುತಂತ್ರ ಅಂತ ಹೇಳಿ ಬಣ್ಣಿಸಲಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ರಾಜಕೀಯ ಪಂಡಿತರು ರಾಜಕೀಯ ಪಡಸಾಲೆಗಳಲ್ಲಿ ಅದೇ ರೀತಿಯಾದಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದನ್ನು ನಾವು BJPಯಿಂದ ನಿರೀಕ್ಷೆ ಮಾಡಿರಲಿಲ್ಲ. ಈಗ ತಾನೇ ಬಹಳಷ್ಟು ಸರ್ಕಸ್ ಮಾಡಿ ತಮಿಳುನಾಡಿನಲ್ಲಿ ಗುರುತಿಸ್ಕೊಳ್ತಾ ಇದ್ದಂಥ ನಾಯಕನಿಗೆ ಈ ರೀತಿಯಾದಂಥ ಅವಮಾನ ಛೀಮಾರಿ ಅದು ಕೂಡ ಪರೋಕ್ಷವಾಗಿ BJP ಮಾಡಿದ್ದು. ಅಣ್ಣಾಮಲೈಯವರು ಯಾವಾಗ BJP ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡ್ರೋ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಕತ್ತಿ ಮಸೀತಾ ಇದ್ದಂಥ ಆಡಳಿತ ಪಕ್ಷ DMK ಹಾಗೂ ವಿರೋಧ ಪಕ್ಷ AIADMK ಪಕ್ಷಗಳು ಅಣ್ಣಾಮಲೈನ ಹೇಗಾದರೂ ಮಾಡಿ ಕುಗ್ಗಿಸೋಕೆ ಹರಸಾಹಸವನ್ನು ಪಡ್ತಾ ಇದ್ವು. ಎರಡು ಪಕ್ಷಗಳು ಒಂದೊಳ್ಳೆ ಟೈಮ್ಗೆ ಕಾಯ್ತಾ ಇದ್ವು. ಇನ್ನು AIADMK ಮಾತ್ರ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯೋ ಪ್ಲಾನ್ ಅಂತೂ ಖಂಡಿತವಾಗಿಯೂ ಮಾಡಿದೆ. ಅಣ್ಣಾಮಲೈ ರಾಜೀನಾಮೆ ಕೊಟ್ಟರಷ್ಟೇ ನಾವು ಮುಂದಿನ ಸ್ನೇಹ ಸಂಬಂಧಕ್ಕೆ ಮುಂದುವರಿತೀವಿ, ಇಲ್ಲದೇ ಇದ್ದರೆ ಯಾವುದೇ ಮೈತ್ರಿ ಇಲ್ಲ ಅಂತ ಹಠಕ್ಕೆ ಬಿದ್ದು ಬಿಟ್ಟಿದೆ. ಈ ಮೈತ್ರಿ ಮಾತುಕತೆಗಳಿಂದ ನೊಂದಿರೋ ಅಣ್ಣಾಮಲೈ ಇದೀಗ ನಿರ್ಗಮಿಸುವ ಮಾತುಗಳನ್ನು ಕೂಡ ಆಡಿಬಿಟ್ಟಿದ್ದಾರೆ. ಅಣ್ಣಾಮಲೈಯವರ ರಾಜೀನಾಮೆ ಬಹುತೇಕ ಫಿಕ್ಸ್ ಆಗಿರೋದು. ಅಮಿತ್ ಶಾ ಕೂಡ ಅಣ್ಣಾಮಲೈಯವರ ಜೊತೆಗೆ ಮೊದಲ ಸುತ್ತಿನ ಮಾತುಕತೆ ನಡೆಸಿ ಅವ್ರನ್ನ ಸಮಾಧಾನ ಪಡಿಸೋ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಒಂದಿಷ್ಟು ಹುರುಪು ತುಂಬುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದು ಯಾವ ಜವಾಬ್ದಾರಿಯನ್ನು ನೀಡ್ತಾರೋ ಏನೋ ಗೊತ್ತಿಲ್ಲ. ಸ್ನೇಹಿತರೆ, 2023ರಲ್ಲಿ ಇದೇ AIADMK ಒಂದು ಒಳ್ಳೆ ಪ್ಲ್ಯಾನ್ ಮಾಡಿತ್ತು. BJP ಜೊತೆ ಮೈತ್ರಿ ಮಾಡ್ಕೊಳ್ಳೋಕೆ ಸಜ್ಜಾಗಿದ್ದರು. ಆವಾಗ ಇದೇ ಅಣ್ಣಾಮಲೈಯವರು ಅಡ್ಡಿಪಡಿಸಿದರು. ಆದರೆ ಇದೀಗ ಈ ಹಾದಿ ಸುಗಮವಾಗುವ ಲಕ್ಷಣಗಳು ಗೋಚರವಾಗಿಸ್ತಾ ಇವೆ. ಇನ್ನು ಕಡಿಮೆ ಅವಧಿಯಲ್ಲಿ ಈ ಮಟ್ಟಿಗಿನ ಪ್ರಭಾವ, ಅದು ತಮಿಳುನಾಡಿನಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಹುದ್ದೆಗೇರಿದಂಥ ಇಷ್ಟು ಚಿಕ್ಕ ಸಮಯದಲ್ಲಿ ಅಣ್ಣಾಮಲೈಯವರು ಮಾಡಿದಂಥ ಕೆಲಸಗಳು ಬೀರಿದಂಥ ಪ್ರಭಾವ ಇದೆಯಲ್ಲ, ಅಲ್ಲಿನ ಎಲ್ಲ ಜನರನ್ನು ಕೂಡ ಗೆದ್ದು ಬಿಟ್ಟಿದ್ರು. ಅವರು ಅನೇಕ ವೋಟ್ ಬ್ಯಾಂಕ್ಗಳನ್ನು BJP ಕಡೆ ತಿರುಗಿಸಿಬಿಟ್ಟಿದ್ರು.
ಅನೇಕ ಪ್ರಭಾವಿ ನಾಯಕರ ಎದೆಯಲ್ಲೂ ಕೂಡ ಸ್ವಲ್ಪ ನಡುಕ ತರಿಸುವಂಥ ಕೆಲಸವನ್ನು ಮಾಡಿದರು. ಒಟ್ಟಾರೆಯಾಗಿ ನಾನು ಇದ್ದೀನಿ, ಬಿ ಜೆ ಪಿಯಲ್ಲಿ ಜೀವಂತವಾಗಿದೆ, ಉಸಿರಾಡ್ತಾ ಇದೆ ಅನ್ನೋದನ್ನು ತಮಿಳುನಾಡಿನಲ್ಲಿ ಪ್ರೂವ್ ಮಾಡಿ ತೋರಿಸಿದ್ರು ಇದೇ ಅಣ್ಣಾಮಲೈ. ಸದ್ಯ ಈಗ ಪಳನಿಸ್ವಾಮಿಯವರು ಇದೇ ಅಣ್ಣಾಮಲೈಯವರ ಶಕ್ತಿ ಕುಂದಿಸ್ಬಿಟ್ರೆ, ಅವರನ್ನು ತೆರೆಮರೆಗೆ ಸರಿಸಿ ಮೂಲೆ ಗುಂಪು ಮಾಡಿಬಿಟ್ರೆ ಮುಂದೆ ನಮ್ಮ ಕೆಲಸಗಳು ತುಂಬ ಸಲೀಸಾಗ್ತವೆ ಅಂತ ಕಾಣದ ಕೈಗಳು ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇವೆ. ಸ್ನೇಹಿತರೆ, ಏಪ್ರಿಲ್ 7ರಂದು ಇದೇ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆಯುತ್ತೆ. ಏಪ್ರಿಲ್ 9ರಂದೇ ಘೋಷಣೆ ಕೂಡ ಮಾಡಲಾಗುತ್ತೆ, ಯಾರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಅಂತ ಅನೌನ್ಸ್ ಕೂಡ ಮಾಡಲಾಗುತ್ತೆ. ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ, ಆ ಹುದ್ದೆಗೆ ನಮ್ಮಲ್ಲಿ ಏನೂ ಕೂಡ ಪೈಪೋಟಿಯೂ ಕೂಡ ಇಲ್ಲ, ಅಧ್ಯಕ್ಷರನ್ನು ವಿರೋಧವಾಗಿ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿ ಇದೇ ಅಣ್ಣಾಮಲೈಯವರು ಹತಾಶ ಭಾವದಿಂದ ಮಾಧ್ಯಮಗಳ ಮುಂದೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಬಿಟ್ಟರು. AIADMK ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಎಡಪ್ಪಾಡಿ ಪಳನಿಸ್ವಾಮಿ ಒಂದೇ ಒಂದು ಕಂಡೀಷನ್ಗೆ ಅವ್ರು ಹಾಕಿದಂಥ ಒಂದೇ ಒಂದು ಕಂಡೀಷನ್, ಮೈತ್ರಿ ಮಾಡ್ಕೊಳ್ಬೇಕು ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇದೇ ಅಣ್ಣಾಮಲೈಯವ್ರನ್ನ ಇಳಿಸಬೇಕು ಅಂತ ಹೇಳಿ ಹಾಕಿದಂಥ ಒಂದೇ ಒಂದು ಕಂಡೀಷನ್ಗೆ ಬಿ ಜೆ ಪಿ ಕೂಡ ಎಸ್ ಅಂದುಬಿಡ್ತು. ತಮಿಳುನಾಡಿನಲ್ಲಿ ಮುಂದಿನ ವರ್ಷ ಎಲೆಕ್ಷನ್ ನಡೆಯುತ್ತೆ, ಅಂದರೆ 2026. ಅದಕ್ಕೂ ಮುನ್ನ ಬಿ ಜೆ ಪಿ AIADMK ಪಕ್ಷಗಳು ಮೈತ್ರಿಯ ಬಗ್ಗೆ ಈಗಾಗಲೇ ಸರಣಿ ಚರ್ಚೆಗಳನ್ನು ಕೂಡ ಮಾಡ್ತಾ ಇವೆ. ಆದರೆ ನಾವು ಮೈತ್ರಿ ಮಾಡ್ಕೊಳ್ತೀವಿ, ಅಣ್ಣಾಮಲೈಯವರ ನಾಯಕತ್ವ ಬಿ ಜೆ ಪಿಗೆ ಇರಲೇಬಾರ್ದು ಅನ್ನೋ ಕಂಡೀಷನ್ನು ಕೂಡ ಇದೇ ಎಡಪ್ಪಾಡಿ ಹಾಕಿರೋದ್ರಿಂದಲೇ ಅಣ್ಣಾಮಲೈಯವರ ರಾಜಕೀಯ ಆದಿ ಕೂಡ ಮುಂದೆ ಕಠಿಣವಾಗುವ ಸುಳಿವು ಕೂಡ ಸಿಗ್ತಾ ಇರೋದು. ಸ್ನೇಹಿತರೆ, ನೀವು ಕೂಲಂಕುಷವಾಗಿ ಗಮನಿಸಬೇಕು ಯಾವ ರೀತಿಯಾದಂಥ ಕಂಡೀಷನ್ಸ್ಗಳನ್ನು ಕೂಡ ಹಾಕಿದ್ದಾರೆ ಅಂತ. ಒಂದು ಕಡೆ TTV ದಿನಕರನ್, ಶಶಿಕಲಾ ನಟರಾಜನ್, ಓ ಪನ್ನೀರ ಸೆಲ್ವಂ ಮುಂತಾದವರಿಗೆ ನೀವು ಎಷ್ಟು ಬೇಕಾದರೂ ಪ್ರಾಮುಖ್ಯತೆಯನ್ನು ಕೊಡ್ರಿ, ನಾವೇನು ಆ ರೀತಿಯಾಗಿ ಕೊಡಿ ಅಂತ ಕೇಳೋದಿಲ್ಲ, ಅವರಿಗೆ ಎಷ್ಟು ಬೇಕಾದರೂ ನೀವು ಪ್ರಾಮುಖ್ಯತೆಯನ್ನು ಹೆಚ್ಚಿಸ್ರಿ. ಆದರೆ ತಮಿಳುನಾಡು ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಾಮಲೈಯವರ ಪಾತ್ರವನ್ನು, ಅವರ ಇನ್ವಾಲ್ವ್ಮೆಂಟ್ನ, ಅವರ ಧ್ವನಿಯನ್ನು ಅದು ಕಮ್ಮಿ ಮಾಡಬೇಕು ಅನ್ನೋ ಒಂದೇ ಒಂದು ಕಂಡೀಷನನ್ನು ಎಡಪ್ಪಾಡಿ ಕಡ್ಡಿ ಮುರಿದಂತೆ ಮಾತನಾಡಿ ಆ ಕಂಡೀಷನನ್ನು ಇಟ್ಟು ಅಣ್ಣಾಮಲೈಯವ್ರನ್ನ ಅಡ್ಡಗತ್ತರಿಯಲ್ಲಿ ಸಿಕ್ಕಿಸಿ ಹಾಕಿಬಿಟ್ಟಿದ್ದಾರೆ. ಸ್ನೇಹಿತರೆ, ತಮಿಳುನಾಡಿನಲ್ಲಿ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಬಿ ಜೆ ಪಿಯ ಪ್ರಭಾವ ಕಮ್ಮಿ ಇತ್ತು. ಹೀಗಿದ್ದಾಗಲೂ ಕೂಡ ಪಕ್ಷದ ಬೇರನ್ನು ಗಟ್ಟಿಗೊಳಿಸಲಿಕ್ಕೆ ಅಣ್ಣಾಮಲೈ ರಾಜ್ಯದ ಪ್ರವಾಸವನ್ನು ಕೈಗೊಂಡಿದ್ದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲದಾಗದೇ ಇದ್ದರೂ ಕೂಡ ವೋಟ್ ಶೇರ್ ಪ್ರಮಾಣವನ್ನು ಕಳೆದ ಬಾರಿಗಿಂತ ಡಬಲ್ ಮಾಡಿದರು. ಇಷ್ಟೆಲ್ಲ ಸರ್ಕಸ್ ಮಾಡಿದ ಅಣ್ಣಾಮಲೈ ಅವರಿಗೆ ಕೊನೆಗೆ ಸಿಕ್ಕ ಗೌರವ ನೋಡಿದ್ರೆ ಎಂಥವ್ರಿಗಾದರೂ ನೋವಾಗುತ್ತೆ. ಎಲ್ಲೋ ಒಂದು ಕಡೆ ನಡು ನೀರಲ್ಲಿ ಅಣ್ಣಾಮಲೈ ಅವ್ರನ್ನ ಮೋದಿ ರಾಜಕೀಯಕ್ಕೆ ಕರೆತಂದು ಕೈ ಬಿಟ್ರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು. ಅವರು ಭಾವುಕವಾಗಿ ಮಾತನಾಡಿದ್ರು ಅಣ್ಣಾಮಲೈ ಅವರು. ಆದರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ತೋರಿಸ್ಕೊಂಡ್ರು. ಪಕ್ಷಕ್ಕೆ ಉಜ್ವಲ ಭವಿಷ್ಯ ಇರಬೇಕಂತ ನಾನು ಬಯಸ್ತೀನಿ. ಅನೇಕ ನಾಯಕರು ಬಿ ಜೆ ಪಿ ಬೆಳವಣಿಗೆಗಾಗಿ ತಮ್ಮ ಪ್ರಾಣವನ್ನೇ ನೀಡಿದ್ದಾರೆ. ನಾನು ಸಹ ಈ ಪಕ್ಷಕ್ಕೆ ಒಳ್ಳೆಯದನ್ನೇ ಬಯಸ್ತೀನಿ. ಇದರ ಹೊರತಾಗಿ ನಾನು ಯಾವುದೇ ರಾಜಕೀಯ ಊಹಾಪೋಹಗಳಿಗೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಅಣ್ಣಾಮಲೈಯವರು ಈ ಗೊಂದಲಗಳಿಗೆ ತೆರೆ ಹೇಳಿದ್ರಷ್ಟೇ. ಬಿ ಜೆ ಪಿ ಇತರ ಪಕ್ಷಗಳಿಂದ ಭಿನ್ನವಾಗಿದೆ, ಒಗ್ಗಟ್ಟಿನಿಂದ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಅಣ್ಣಾಮಲೈಯವರು ವಿಪಕ್ಷಗಳಿಗೆ ತಿರುಗೇಟು ಕೊಟ್ಟರು ಅಂತ ವರದಿಯಾಗಿದೆ ಅಷ್ಟೇ. ಆದರೆ ಅವ್ರ ಮನಸ್ಸಲ್ಲಿರೋ ಆಕ್ರೋಶ, ಅಸಮಾಧಾನ ಅದನ್ನು ಯಾರು ಅರ್ಥ ಮಾಡ್ಕೊಳ್ಬೇಕು ಹೇಳಿ. ನೋಡೋಣ ಮುಂದೇನಾಗುತ್ತೆ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು, ನಾವು ಊಹೆ ಮಾಡಿದಾಗಲ್ಲ. ತಮ್ಮ ಲಾಭಕ್ಕೆ ಯಾರನ್ನು ಬೇಕಾದರೂ ಏನು ಬೇಕಾದರೂ ಮಾಡಿಬಿಡ್ತಾರೆ. ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.